ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ನಮ್ಮ ನಾಡಿನ ಹೆಮ್ಮೆ ಸಾಂಸ್ಕೃತಿಕ ನಗರ ಮೈಸೂರಿಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಸ್ನೇಹಿತರೆ, ಈಗಾಗಲೇ ಪಾರ್ಟ್ 1 ವಿಡಿಯೋ ಬೆಂಗಳೂರಿಂದ ಮೈಸೂರುವರೆಗೂ ನಮ್ ಪ್ರಯಾಣ ಯಾವ ರೀತಿ ಇತ್ತು ಅನ್ನೋದ್ರ ವಿಡಿಯೋ ಚಾನೆಲ್ನಾಗ ಅಪ್ಲೋಡ್ ಐತಿ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮರಿಬೇಡ್ರಿ. ಮೊದಲನೇದಾಗಿ ನಾವು ಮೈಸೂರು ರೈಲ್ವೆ ಸ್ಟೇಷನ್ ರೀಚ್ ಆದ ತಕ್ಷಣ ಟಿಫನ್ ಮಾಡ್ಕೊಂಡು ಅಲ್ಲಿಂದ ನಾವು ಸಬ್ ಅರ್ಬನ್ ಸಿಟಿ ಬಸ್ ಸ್ಟ್ಯಾಂಡಿಗೆ ಆಟೋ ಮಾಡ್ಕೊಂಡು ಹೋದ್ವಿ. ಒಬ್ರಿಗೆ 20 ರೂಪಾಯಿ. ಅಷ್ಟೇ ಅಲ್ದ ಸಿಟಿ ಬಸ್ಸಸ್ ಇರ್ತಾವು, ಅವನು ನಾವು ಬಳಸ್ಕೋಬಹುದು. ಸ್ನೇಹಿತರ, ನಾವು ಯಾವ್ದೋ ಹೊಸ ಜಾಗಕ್ಕೆ ಹೋಗ್ಲಿ ಇಲ್ಲ ಮೊದಲನೇ ಸತಿ ಒಂದು ಊರಿಗೆ ಹೋಗಾತೀವಿ ಅಂದಾಗ ಆ ಊರ್ನ ನೋಡಿದಾಗ ಆಗುವಂತ ಖುಷಿ, ಊರಿನ ಬಗ್ಗೆ ಮೂಡುವಂತ ಕುತೂಹಲ, ಅಷ್ಟೇ ಅಲ್ದ ಆ ಊರಿನ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಅದೇ ರೀತಿ ನಾನು ಆಟೋದಾಗ ಕುಂತು ಒಂದ್ ಸಿಟಿ ರೌಂಡ್ ನೋಡ್ಕೋತ ಎಲ್ಲ ಯೋಚನೆ ಮಾಡ್ಕೋತ ಬರಾತಿದ್ದೆ ನೋಡ್ರಿ. ಅಲ್ಲಿಂದ ನಾವು ಸಿಟಿ ಬಸ್ ಸ್ಟ್ಯಾಂಡ್ ರೀಚ್ ಆದ ತಕ್ಷಣ ಇಲ್ಲೇ 201 ಬಸ್ಸಸ್ ಡೈರೆಕ್ಟ್ ಆಗಿ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಚಾಮುಂಡಿ ಬೆಟ್ಟದವರೆಗೂ ಇರ್ತಾವ. ಸ್ನೇಹಿತರ, ಸಿಟಿಯಿಂದ ಚಾಮುಂಡಿ ಬೆಟ್ಟಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ ಡಿಸ್ಟೆನ್ಸ್ 30 to 35 ಮಿನಿಟ್ಸ್ ಐತಿ. ಬೆಟ್ಟಕ್ಕೆ ಬರೋ ದಾರಿ ಏನೈತಿ ಅಲ್ಲೇ ಬಾಳ ಕರ್ವಿಂಗ್ ಇರೋದ್ರಿಂದ ಆದಷ್ಟು ಹುಷಾರಾಗಿ ನಿಧಾನಕ್ಕೆ ಬರ್ರಿ ಅಂತ ಕೇಳ್ಕೊತೀನಿ. ನೋಡ್ತಾ ನೋಡ್ತಾ ನಾವು ಬಂದು ಬೆಟ್ಟಕ್ಕೆ ತಲುಪಿದ್ವಿ. ನವ ಶಕ್ತಿಗಳ ಅಧಿದೇವತೆ, ನವ ದುರ್ಗೆಯರಲ್ಲಿ ಒಂದಾದ ಶಕ್ತಿ ದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿ. ಬರೀ ತಡ ಮಾಡಿದ ದೇವಿ ದರ್ಶನ ಮಾಡ್ಕೊಂಡು ಬರೋಣಂತ. ನಾವು ಧರ್ಮ ದರ್ಶನ ಸಾಲ್ನಾಗ ದರ್ಶನಕ್ಕ ಹೋಗಿದ್ವಿ. ಅವತ್ತು ಭಾನುವಾರ ಆಗಿದ್ರಿಂದ ಬಹಳ ರಶ್ ಇತ್ತು. ಹಂಗಾಗಿ ನೀವೇನಾದ್ರೂ ಈ ಜಾಗಕ್ಕ ಬರೋದಿತ್ತಂದ್ರ ರಜಾ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತ ವಾರದ ದಿನಗಳನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ರಿ ಅಂತ ಹೇಳ್ತೀನಿ. ನಾವು ಏನಿಲ್ಲ ಅಂದ್ರೂ 2 ರಿಂದ 3 ಗಂಟೆ ಸಾಲ್ನಾಗ ನಿಂತು ದೇವಿ ದರ್ಶನ ಮಾಡ್ಕೊಂಡು ಹೊರಗ್ ಬಂದ್ವಿ. ನಂತರ ದೇವ್ರ ದರ್ಶನ ಮಾಡ್ಕೊಂಡು ಹೊರಗ್ ಬರೋ ಅಷ್ಟ್ರೊಳಗ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ಹಂಗಾಗಿ ದೇವಸ್ಥಾನದೊಳಗೆ ಕೊಡೋ ಪ್ರಸಾದನ ನಾವೆಲ್ಲರೂ ಊಟ ಮಾಡ್ಕೊಂಡು ಮುಂದ್ ಹೋದ್ವಿ. ಸ್ನೇಹಿತರ, ಚಾಮುಂಡಿ ಬೆಟ್ಟದಾಗ ದೇವಸ್ಥಾನ ಅಷ್ಟ ಅಲ್ಲ, ನಿಮಗಿಲ್ಲೇ ದೇವಸ್ಥಾನದ ಹತ್ರ ಮಹಿಷಾಸುರರ ಮೂರ್ತಿನೂ ನೋಡಕ ಸಿಗ್ತೈತಿ. ನಂತರ ನಾವ್ ಯಾವ ಜಾಗಕ್ಕೆ ಹೋದ್ವಿ ಅಂತ ಪಾರ್ಟ್ 3 ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಅದಕ್ಕೆ ಸ್ಟೇ ಟ್ಯೂನ್ಡ್ ಆಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.